ಹಾಗಾಗಿ ಇವಾಗ ಸಮಯ ಕೂಡ ಆಗಿದೆ 11 ಗಂಟೆಗೆ ಶೋ. ಹಾಗಾಗಿ ಇವಾಗ ರೆಡಿ ರೂಢಿ ಇದೆ. ಹಾಗಾಗಿ ನಾನು ಇಲ್ಲಿ ಬಂದು ಈ ತರ ಮೂವೀಸ್ ಗಳು ಬರೋದಿಲ್ಲ. ಹಾಗಾಗಿ ಈ ತರ ಬಂದಾಗ ಪೇರೆಂಟ್ಸ್ ಅನ್ನ ಕೊಡ್ರಿ. ಪಾಪ ಮಾಡಿದ್ವಿ ಅವ ಏಟಾಸಿ ಇಟ್ಕೊಂಡು ಕೂಡ್ತಾನ. ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬೀದರಲ್ಲಿ ಅಕ್ಕ ಮಹಾದೇವಿ ಫಿಲಿಂ ಬಂದಿದೆ ಅಲ್ವಾ, ಪೇರೆಂಟ್ಸ್ ಜೊತೆ ನೋಡೋದಕ್ಕೆ ಸೂಪರ್ ಅಂತ ಅಂದ್ಬಿಟ್ಟು ನಮ್ಮ ತಾಯಿಯವರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ. ಇವಾಗ ಸಂಕ್ರಾಂತಿ ಹಬ್ಬದಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲಿ ನೋಡಿದ್ರು ಈ ಉಂಡೆನೇ ಫೇಮಸ್. ಉಂಡೆನ ತಗೊಂಡು ಬಂದಿದ್ದೀನಿ. ನಮ್ಮ ತಾಯಿಯವರಿಗೆ ಇದನ್ನು ತುಂಬಾ ಇಷ್ಟ. ಹಾಗಾಗಿ ಇವಾಗ ಸಮಯ ಕೂಡ ಆಗಿದೆ 11 ಗಂಟೆಗೆ ಶೋ. ಹಾಗಾಗಿ ಇವಾಗ ರೆಡಿ ಆಗಿದ್ದೀವಿ, ಹೋಗ್ಬೇಕು. ಇವಾಗ ಹೋಗಿ ಬರ್ತೇನೆ ಒಂದ್ 2 ಗಂಟೆ ಟೀಚರ್ ಇಲ್ಲೇ ಹಳ ಸೀಟಿ ಹಳ ಇಲ್ಲೇ ಕೂಡ್ತಾಳ. ನಾ ಹೋಗಿ ಬರ್ತೇನೆ. ನಮ್ಮ ತಾಯಿಯವರು ಎಲ್ಲೂ ಕೂಡ ಒಬ್ರು ಹೋಗಿ ಅಭ್ಯಾಸ ಇಲ್ಲ, ಮೊದಲಿನಿಂದಲೇ ರೂಢಿ ಇದೆ. ಹಾಗಾಗಿ ನಾನು ಇಲ್ಲಿ ಬಂದು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ದೊಡ್ಡಮ್ಮನ ಮಗಳು, ನಮ್ಮ ತಾಯಿ, ಮತ್ತೆ ನಮ್ಮ ಅಣ್ಣನ ಮಗ, ನನ್ನ ಮಗ, ನಾವೆಲ್ಲ ಸೇರ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಕೂಡ ನಿಮ್ ಪೇರೆಂಟ್ಸ್ ಅನ್ನ ಕರ್ಕೊಂಡು ಹೋಗ್ಬೋದು. ಯಾಕೆಂತಂದ್ರೆ ಹೆಚ್ಚಾನೆಚ್ಚು ಈ ತರ ಮೂವೀಸ್ ಗಳು ಬರೋದಿಲ್ಲ. ಹಾಗಾಗಿ ಈ ತರ ಬಂದಾಗ ಪೇರೆಂಟ್ಸ್ ಅನ್ನ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ತಾಯಿ ಇಲ್ಲದ ತವರೂರು ಫಿಲಿಂ ಅನ್ನ ನೋಡಿದ್ರು ನಮ್ಮ ತಾಯಿಯವರು ಲಾಸ್ಟ್ ಟೈಮ್. ಅದಾದ ನಂತರ ಇದೇ ಫಿಲಿಂ ಅನ್ನ ನೋಡ್ತಾ ಇದ್ದಾರೆ. ನಮ್ ಬೀದರ್ನವರು ಮಾಡಿದಂತಹ ಫಿಲಿಂ. ಇಲ್ಲಿ ನಾನು ಎಸ್ಕಲೇಟರ್ ಇಂದ ಹೋಗೋಣ, ಬೇಗ ಹೋಗ್ಬೋದು, ಕಾಲ್ ನೋವು ಕೂಡ ಬರೋದಿಲ್ಲ ಅಂತ ಅಂದ್ಬಿಟ್ಟು ಕೇಳಿದಾಗ ಇಲ್ಲ ನಾನು ಬರೋದೇ ಇಲ್ಲ, ನನಗೆ ಭಯ ಆಗುತ್ತೆ ತುಂಬಾ, ಸ್ಟೆಪ್ಸ್ ಇಂದಾನೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಸ್ಟೆಪ್ಸ್ ಇಂದಾನೆ ಬರ್ತಾ ಇದ್ದಾರೆ. ಹಾಗಾಗಿ ಅವ್ರ ಜೊತೆನೆ ನಾನು ಕೂಡ ಬರ್ತಾ ಇದ್ದೀನಿ, ನೋಡಬಹುದು. ಹಾಗೆ ಇಲ್ಲಿ ಬೀದರ್ನವರೇ ಈ ಫಿಲಿಂ ಅನ್ನ ಮಾಡಿದ್ದಾರೆ. ಹಾಗೆ ಬೀದರ್ ಅಕ್ಕಪಕ್ಕದಲ್ಲೇ ಇದರ ಶೂಟಿಂಗ್ ನಡೆದಿದೆ. ಈ ಮೂವಿನಲ್ಲಿ ಬೀದರ್ನವರೇ ನಟಿಸಿದ್ರಿಂದ ಹೆಚ್ಚಾನೆಚ್ಚು ಅವರ ರಿಲೇಷನ್ಸ್, ಅವರ ಫ್ರೆಂಡ್ಸ್ ಗಳು ಬಂದಿದ್ರು ಅಂತಾನೆ ಹೇಳ್ಬಹುದು. ಇವರು ನಮ್ಮ ಫ್ರೆಂಡ್, ನಮ್ಮ ರಿಲೇಷನ್ ಅಂತ ಮಾತಾಡ್ತಾರೆ. ನನಗೆ ತಿಳಿದಿಲ್ಲವೇ ದೇವಿ? ನೀವು ಬೀದರ್ ಅಕ್ಕಪಕ್ಕದಲ್ಲಿದ್ದೀರಾ ಅಂತಂದ್ರೆ ನಿಮ್ಮ ಪೇರೆಂಟ್ಸ್ ಅನ್ನ ಖಂಡಿತವಾಗ್ಲೂ ಒಂದ್ಸಲ ಕರ್ಕೊಂಡ್ ಬಂದು ಈ ಫಿಲಿಂ ಅನ್ನ ತೋರಿಸಿ. ಈ ಫಿಲಿಂ ಬಂದು ತುಂಬಾನೇ ದಿನಗಳಾಗಿದೆ, ಇನ್ನೂ ಎಷ್ಟು ದಿವಸ ಇರುತ್ತೆ ನನ್ಗೆ ಗೊತ್ತಿಲ್ಲ. ನೀವು ಶೋನ ಚೆಕ್ ಮಾಡಿ ಬರಬಹುದು. ಹಾಗಾಗಿ ನಿಮ್ಮ ಪೇರೆಂಟ್ಸ್ ಅನ್ನ ಹಾಗೆ ನಿಮ್ಮ ಮಕ್ಕಳನ್ನ ಕೂಡ ಇದನ್ನ ಕರ್ಕೊಂಡ್ ಬಂದು ತೋರಿಸಿದ್ರೆ ಚೆನ್ನಾಗಿರುತ್ತೆ. ಯಾಕೆಂತಂದ್ರೆ ಇಂತಹ ಫಿಲಿಮ್ಸ್ ಗಳು ಹೆಚ್ಚಾನೆಚ್ಚು ಬರೋದಿಲ್ಲ. ಹಾಗಾಗಿ ಬಂದಾಗ ನಾವು ಅದನ್ನ ನೋಡಿದ್ರೆ ಒಳ್ಳೇದಿರುತ್ತೆ. ಹಾಗೆ ಈ ಫಿಲಿಮು ನಮ್ಮ ಬೀದರ್ನವರೇ ಮಾಡಿದ್ದು. ಹಾಗೆ ಹೆಚ್ಚು ನಮ್ಮ ಬೀದರ್ ಜನನೇ ಅದರಲ್ಲಿ ಪಾತ್ರ ವಹಿಸಿದ್ದಾರೆ. ಹಾಗಾಗಿ ನಾವು ಕೂಡ ನೋಡಿ ಅವರನ್ನ ಸಪೋರ್ಟ್ ಮಾಡಬೇಕು ಅಲ್ವಾ. ಹಾಗಾಗಿ ನೀವು ಕೂಡ ಸಂಡೇ ನೋಡಿಕೊಂಡು ಅಥವಾ ನೀವು ಸಮಯನ ಮಾಡಿಕೊಂಡು ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ. ಕರೆದುಕೊಂಡು ಬರಲು ಕಳುಹಿಸಿದ್ದಾರೆ. ಚನ್ನಬಸವಣ್ಣನವರೇ ಮುಂದುವರಿಯಲಿ ಶರಣರೇ. ನಾನು ಅಂದ್ರೆ ಹೆಚ್ಚು ಮೂವೀಸ್ ಗಳನ್ನ ನೋಡೋದಿಲ್ಲ. ಯಾವಾಗಾದ್ರೂ ಬಂದ್ರೆ ನಮ್ಮ ಮನೆಯವರು ಮಕ್ಕಳ ಜೊತೆ ಬರ್ತೀವಿ ಅಲ್ವಾ.
ನಾವು ಏನು ಅಂದ್ರೆ ನಮ್ಮ ಮೇಲೆ ಯಾವುದೇ ಜವಾಬ್ದಾರಿ ಇರೋದಿಲ್ಲ, ಅವರ ಮೇಲೇನೆ ಡಿಪೆಂಡ್ ಆಗಿರ್ತೀವಿ. ಆದ್ರೆ ಇವಾಗ ಫಸ್ಟ್ ಟೈಮ್ ನಾನು ಕರ್ಕೊಂಡು ಬಂದಿರೋದ್ರಿಂದ ನಾನು ಒಂಥರ ತುಂಬಾನೇ ಖುಷಿಯಾಗಿ ಫೀಲ್ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಂಬರಿ ಚಂದ ಚಲೋ ಅದ ಪಿಕ್ಚರ್. ಏನ್ ಯಾವ ಪಾತ್ರ ಚಲೋ ಅನ್ಸ್ ನಿಮ್ಗ? ಎಲ್ಲ ಅಕ್ಕಮಾದೇವಿ ಆಕಿಂದಿ ತೋಲದ ಆಕಿಂದಿ ಅದ. ಅವ ಏಟ್ ಆಸೆ ಇಟ್ಕೊಂಡ್ ಕೂಡ್ತಾನ. ಮೂವಿ ಹೇಗಿತ್ತು, ಅದರಲ್ಲಿರೋ ಪಾತ್ರ ನಿಮಗೆ ಹೇಗೆ ಅನಿಸ್ತು ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ ನಮ್ಮ ಅತ್ತಿಗೆ. ಇಲ್ಲಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ, ನೋಡಬಹುದು. ನೀವು ಮೂವಿ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತು, ಹಾಗೆ ಯಾವ ಪಾತ್ರ ಇಷ್ಟ ಆಯಿತು ಅಂತ ಖಂಡಿತವಾಗ್ಲೂ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನೆಲ್ ಅನ್ನ ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.